ಅಯ್ಯಪ್ಪ ಇದು ನೋಡಿ ತುಳಿತು ಆಗ್ಲೇ ತೊಳ್ದಿದ್ಲೆ. ಸ್ನೇಹಿತರೆ ನಾವೇನು ಇಷ್ಟೊತ್ತು ನೋಡಿದ್ವಲ್ಲ ಅಲ್ಲಿ ಈ ರಾವಣ ಮತ್ತೆ ವಾಲಿ ಅಂತೆಲ್ಲ ನೋಡಿದ್ವಲ್ಲ, ಅದು ಬಂದ್ಬಿಟ್ಟು RMS ಗ್ರೂಪ್ ಅಂತೇಳಿ. ಅದೇ ಥರ ನಾವು ಇನ್ನೊಂದು ಗ್ರೂಪಿಗೆ ಬಂದಿದ್ದೀವಿ. ಇಲ್ಲಿ ಕೂಡ ಟಗರು ಕುರಿಗಳನ್ನ ರೆಡಿ ಮಾಡ್ತಾರೆ. ಬನ್ನಿ. ನಮಸ್ಕಾರ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರು ಅಣ್ಣ? ರಾಘವೇಂದ್ರ ಅಣ್ಣ. ಇದು ನಿಮ್ಮ ಟೀಮ್ ಹೆಸರು ಅಣ್ಣ? ದುರ್ಗಾಂಬಿಕಾ ಪ್ರಸನ್ನ ಒಂಟಿ ಸಲಗ ಟೀಮ್. ಅಂದರೆ ಅವರ ಟಗರುಗಳನ್ನ ಅಂದರೆ ಏನು ಉಡ್ಡಿ ಆಡಿಸ್ತಾರಲ್ಲ ಅವ್ರು ಕಣಕ್ಕೆ ಕಳಿಸೋಂಥ ಕುರಿಗಳನ್ನ ನೋಡಕ್ಕೆ ಬಂದಿದ್ದೀವಿ ಇವತ್ತು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಂತವ. ಇವ್ರು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತಾರೆ ಮತ್ತು ಇವ್ರು ಎಷ್ಟು ವರ್ಷ ಇದ್ದಾಗ ತಂದು ಈ ಥರ ರೆಡಿ ಮಾಡಿದ್ದಾರೆ. ಅಣ್ಣ ಈ ಟಗರ ಹೆಸರು ಅಣ್ಣ? ದುರ್ಗಾಂಬಿಕಾ ಪ್ರಸನ್ನ ಒಂಟಿ ಸಲಗ. ಅಂದ್ರೆ ನಿಮ್ಮ ಹತ್ರ ಎಲ್ಲ ಒಂಟಿ ಸಲಗ. ಅಂದ್ರೆ ನಿಮ್ದು ಏನಪ್ಪಾ ಅಂದ್ರೆ ಮೇನ್ ನಿಮ್ಮ ಕಣಕ್ಕೆ ಕೆಲಸವಲ್ಲ ಒಂಟಿ ಸಲಗ ಅಂತಾನೆ. ಓ ಹಂಗೆ, ಓಕೆ ಓಕೆ. ಅಂದ್ರೆ ನಮ್ಮ ದಾವಣಗೆರೆ ದುರ್ಗಮ್ಮನ ಆಶೀರ್ವಾದಕ್ಕೆ ದುರ್ಗಾಂಬಿಕಾ ಪ್ರಸನ್ನ ಒಂಟಿ ಸಲಗ. ಅನಿಲಣ್ಣವ್ರ ಹೆಸರು, ಹಂಗಾಗಿ ಒಂಟಿ ಸಲಗ ಅಂತ ಇಟ್ಟಿದ್ದೀರಾ. ಓಕೆ. ಇದು ಎಷ್ಟು ವರ್ಷ ಇದ್ದಣ್ಣ? ಇದು ಒಂದು 2 ವರ್ಷದ ಐತಣ್ಣ. 2.5 ವರ್ಷದ್ದು. ಅಂದ್ರೆ ನೀವು ಇದನ್ನ ಎಷ್ಟು ವರ್ಷ ಇದ್ದಾಗ ತಂದಿದ್ದು? ನಾವು ಇದನ್ನ ಮೊನ್ನೆ ರೀಸೆಂಟ್ ಆಗಿ ತಗೊಂಡ್ಬಂದಿವಣ್ಣ. ಹೌದಾ? ಅಂದ್ರೆ ಎಷ್ಟು ವರ್ಷ ಇದ್ದಾಗ ತಂದಿದ್ದೀನಿ ಇದನ್ನ? ಈಗ ಒಂದು 2 ತಿಂಗಳು ಆಯ್ತು. 2 ತಿಂಗಳು. ಇದು ಅಂದ್ರೆ ಎಷ್ಟಲ್ಲ ಅಣ್ಣ? ಇದು 8 ಒಂದು ಹಲ್ಲು ಹಾಕೈತಣ್ಣ. 8 ಒಂದು ಹಲ್ಲು ಹಾಕೈತಿ. ಅಂದ್ರೆ ಈಗ ಇದು ಅಲ್ಲಿ ಹೆಂಗ ಕಂಡು ಹಿಡಿತೀರಾ? ಇದು 2 ಹಲ್ಲು, ಇದು 2 ಹಲ್ಲು, ಇದು 4 ಹಲ್ಲು, ಇದು 6 ಹಲ್ಲು, 8 ಹಲ್ಲಿಂದ ಅಲ್ಲಿ ಈ ಕಡೆ. 8 ಹಲ್ಲು ಹಂಗೆ ಅವು ಹಂಗೆ 2, 4, 6 ಅಂತ ಹಿಂಗೆ 2 ಜೋಡಿ ಬರ್ತಾ ಹೋಗತ್ತಿ. ಈಗ ಅಲ್ಲಿ ನೋಡ್ಬಿಟ್ಟು ಈ ತರ ಇದು ಈ ಕೆಡವೆ ನೋಡ್ರಿ 8 ಹಲ್ಲಿ. ಇದು ಅಲ್ಲಿ ಬೆಳಿತೈತಿ. ಅಲ್ಲಿ ಬೆಳಿತೈತದ. ಈಗ ಆತಂದ್ರೆ 8 ಹಲ್ಲಿಂದ 8 ಹಲ್ಲಿ ಈ ಕಡೆ ಬೆಳೆದೈತಿ ನೋಡ್ರಿ. ಈ ಕಡೆ ಬೆಳೆದೈತಿ. ಈಗ ಆ ಕಡೆ ಒಂದು. ಈಗ ಅದು ಆತಪ್ಪ ಅಂದ್ರೆ ಈಗ 8 ಹಲ್ಲಿನ ಜೊತೆ ಉಡ್ಡಾಡಕ್ ಬಿಡ್ತೀರಿ. ಆದ್ಮೇಲೆ ಒಂದು ಮಿನಿಮಮ್ 1 ವರ್ಷ ಅಂದ್ರೆ ಕಟ್ಲೇಬೇಕು. 1 ವರ್ಷ ಕಟ್ಬೇಕು. 1 ವರ್ಷ ಕಟ್ಟಿ ಅದಕ್ಕೆ ಅಂದ್ರೆ 8 ಹಲ್ಲು ಆಗಿದ ತಕ್ಷಣ ನೀವು ಉಡ್ಡಾಡಕ್ ಬಿಡಲ್ಲ. 1 ವರ್ಷ ಕಟ್ಬೇಕು. ಇದು ಎಷ್ಟು ಸಲ ಕಣ ಆಗೈತಣ್ಣ? ಇದು ಮರಿ ಕುರಿಯಿಂದ 6 ಹಲ್ಲುವರೆಗೂ ಒಂದು 25 ಕಣ ಆಗೈತಣ್ಣ. 25 ಕಣ ಆಗಿದೆ ಇದು ಸ್ನೇಹಿತರೆ. 25 ಕಣ ಅಂದ್ರೆ ಪ್ಲೇಸ್ ಆಗಿದೆ ಅಂತ, ಅಂದ್ರೆ ಗೆದ್ದಿದೆ ಇದು. ಅಂದ್ರೆ ಕಣ ಅಂದ್ರೆ ಈ ಉಡ್ಡಿ ಆಡ್ಸೋ ಜಾಗ ಇದು. ಅಲ್ಲಿ 25 ಸಲ ಗೆದ್ದಿದೆ ಇದು ಒಂಟಿ ಸಲಗ. 2 ತಿಂಗಳಿಂದ 1,45,000 ಕೊಡ್ತಂದೆ. ಎಷ್ಟು ಕೊಟ್ಟಿದ್ರಿ? 1,45,000. 1,45,000 ರೂಪಾಯಿ ಕೊಟ್ಟು ತಂದಿರೋದು ಇದು. ಈ 2 ತಿಂಗಳ ಹಿಂದೆ 1,45,000 ರೂಪಾಯಿ ಕೊಟ್ಟು ಈ ಟಗರನ್ ತಗೊಂಬಂದಿದ್ದಾರೆ. ಈಗ ಅಂದ್ರೆ ಇದು ಎಷ್ಟಲ್ಲಿ ನೀವು ತಂದಾಗ? ಇದೆ 8 ಹಲ್ಲಿ. 8 ಹಲ್ಲೇ ಇವಾಗ ಅಲ್ಲಿ ಕಡೆ. ಅಂದ್ರೆ ಈಗ ಇದು ಮುಂದಿನ ವರ್ಷ ದುರ್ಗಮ್ಮ ಕೈ ಆಡಿಸ್ತೀರಾ? ಓಕೆ ಓಕೆ. ಅಲ್ಲಿಗೆ ಇವಾಗ ಪ್ರಿಪರೇಷನ್ ಮಾಡ್ತಿದ್ದೀರಾ? 2 ವರ್ಷದ ಮುಂಚೆ. ಮೊನ್ನೆ ಯಾವ್ದಾದ್ರು ಆಡ್ಸಿದ್ರ? ಮೊನ್ನೆ ಹಾಕಿದ್ವಿ ನಾವು. 2 ಹಲ್ಲಿನ ಒಂದು 5 ಹಾಕಿದ್ವಿ, 6 ಹಲ್ಲಿನ ಒಂದು ಹಾಕಿದ್ವಿ. ಅನಾವಶ್ಯಕವಾಗಿ ತೀರ್ಕೊಂತ ಕಣದಲ್ಲೇ ತೀರ್ಕೊಂತ ಆಡಬೇಕಾರೆ. ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ, ಈಗ ಇಷ್ಟು ವರ್ಷ ಕಷ್ಟಪಟ್ಟು ಬಹಳ ಪ್ರೀತಿಯಿಂದ ಪೂರ್ತಿ ಇದನ್ನೆಲ್ಲ ಟ್ರೈನಿಂಗ್ ಒಂಥರ ಇನ್ನು ಆಗ್ಲೇ ಹೇಳದ್ನಲ್ಲ, ಒಂಥರ ಜಿಮ್ ಟ್ರೈನರ್ಸಿಗೆ ಹೆಂಗ್ ಟ್ರೈನಿಂಗ್ ಮಾಡ್ತಾರೆ ಆ ಥರ ಟ್ರೈನಿಂಗ್ ಮಾಡಿ ಇಷ್ಟು ಕಷ್ಟಪಟ್ಟು ಇಲ್ಲೆಲ್ಲ ಬೆಳೆಸಿರ್ತಾರೆ. ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು. ಬಟ್ ಆದ್ರೂ ಕೂಡ ಕಣದಲ್ಲಿ ಹೋದಾಗ ಹೇಳಕ್ ಬರಲ್ಲ ಅಲ್ಲಿ ಏನಾಗುತ್ತೆ ಅಂತ ಹೇಳಕ್ ಬರಲ್ಲ. ಆ ಕಣದಲ್ಲಿ ಆ ಟೈಮಲ್ಲಿ ಕೆಲವೊಂದು ಟಗರುಗಳು ಅಲ್ಲೇ ತೀರ್ಕೊಂತವೆ. ಅಂದ್ರೆ ಉಡ್ಡಿ ಏನ್ ಆಡಿಸ್ತಾರಲ್ಲ ಅಂತ ಟೈಮಲ್ಲಿ ಅಲ್ಲೇ ಕೆಲವೊಂದು ಅಲ್ಲೇ ಸ್ಪಾಟಲ್ಲಿ ಹೋಗುತ್ತೆ. ಅನಾವಶ್ಯಕವಾಗಿ 4ನೇ ರೌಂಡ್ ಅದೊಂದು ಕುರಿ ಕೊಡ್ತಿದ್ರೆ ಪ್ಲೇಸ್ ಆಗುತ್ತೆ. ಓಕೆ. ಮತ್ತೆ ಇದೊಂದು ಬೆಳ್ಳುಡಿ ಕಾಳಿ ಅಂತ ಒಂದು ಹೆಸರಾಗಿತ್ತಣ್ಣ, ಅದು ತೀರ್ಕಂತಾರ. ಅದು ಉಡ್ಡಾಡ್ಬೇಕಂತ ಉಡ್ಡಾಡ್ಬೇಕಲ್ಲ, ಉಡ್ಡಿ ಆಡ್ ಬಂದು ಹುಷಾರಿಲ್ದಂಗ ತೀರ್ಕಂತ. ಆದ್ರೆ ಅದಕ್ಕೊಂದು ಫ್ಯಾನ್ ಕ್ರೇಸ್ ಬಹಳ ಇರಲ್ಲ. ಬಹಳ ಅದಕ್ಕೆ ಅವಕ್ಕೆ ಅದು ದಾವಣಗೆರೆಯಿಂದ ಹಿಡಿದು ಬಳ್ಳಾರಿ, ಬಿಜಾಪುರ, ಬಾಗಲಕೋಟೆ, ಬೆಳಗಾಂ ಅಲ್ಲೆಲ್ಲ ಫುಲ್ ಹೆಸರುವಾಸಿ, ಭಾರಿ ಹೆಸರುವಾಸಿ. ಅದು ಬಹಳ ಹೆಸರು ಅಂದ್ರೆ ಕೊಣ್ಣೂರು. ಅಂದ್ರೆ ಅದು ಯಾವ ಕುರಿ ಅಣ್ಣ? ಅದು ದಾವಣಗೆರೆ ಕುರಿ. ಮುಂಚೆ ಬೆಳಿಗ್ಗೆ ಬಾಗಲಕೋಟೆ ಅಂದ್ರೆ ಬೆಳಿಗ್ಗೆ ಅಂತ ಬರುತ್ತೆ. ಬೆಳಿಗ್ಗೆ ಬರ್ಮಣ್ಣವ್ರು ಅವರು ಕೊಡ್ಸಿದ್ದಾರೆ. ಅಲ್ಲಿಂದ ತಗೊಂಬಂದಿದ್ರಿ? 2 ತಗೊಂಬಂದಿದ್ರು. ಅಂದ್ರೆ ನಮ್ಮ ಅದು ಮೂಲತಃ ಬೆಳ್ಳುಡಿ ಕಾಳಿ ಬಂದು ದಾವಣಗೆರೆ. ಈಗ ಅದು ಸತ್ತಾಗ ಸ್ನೇಹಿತರೆ ನಾನು ನೋಡಿದ್ದೆ ಒಂದು ವಿಡಿಯೋನ, ಇದ್ರೆ ಶೇರ್ ಮಾಡ್ತೀನಿ. ಆ ಬೆಳ್ಳುಡಿ ಕಾಳಿ ಸತ್ತಾಗ ಮನುಷ್ಯರಿಗೂ ಸೇರಲ್ಲ, ಅಷ್ಟು ಜನ ಸೇರಿದ್ರು. ಅದ್ರ ಸ್ಮಾರಕ ಎಲ್ಲ ಕಟ್ಟಿದ್ದಾರೆ. ಅವತ್ತು ಸ್ಮಾರಕ ಎಲ್ಲಿದೆ ಅಣ್ಣ? ಅದು ಬೆಳ್ಳುಡಿಯಲ್ಲಿದೆ. ಬೈಪಾಸ್ ರೋಡ್ ಅಲ್ಲಿ ಬೆಳ್ಳುಡಿಲೇ ಇದೆ. ಈಗಲೂ ಸ್ಮಾರಕ ಇದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು, ಎಷ್ಟೊಂದು ಕಡೆ ಮನುಷ್ಯರು ಸತ್ರನೇ ಸ್ಮಾರಕನೇ ಕಟ್ಟೋದಿಲ್ಲ. ಆದ್ರೆ ಇಂಥ ಟಗರುಗಳು ಅಂದ್ರೆ ಪ್ಲೇಸ್ ಆಗಿರೋಂಥ ಟಗರುಗಳನ್ನ ಒಂದು ಬೆಳ್ಳುಡಿ ಕಾಳಿ ಅಂತ ನಮ್ಮ ದಾವಣಗೆರೆ ಟಗರು ತೀರ್ಕೊಂಡಿದ್ದಕ್ಕೆ ಅಷ್ಟು ಜನ ಸೇರಿದ್ರು. ಮತ್ತೆ ಅದಕ್ಕೆ ಸ್ಮಾರಕ ಕೂಡ ಕಟ್ಟಿದ್ದಾರೆ. 10 ಲಕ್ಷ ಖರ್ಚು ಮಾಡಿದ್ದಾರೆ ಅದಕ್ಕೆ. 10 ಲಕ್ಷ. ಮತ್ತೆ ಅದು ಎಷ್ಟು ಪ್ಲೇಸ್ ಆಗಿತ್ತು? ಅದು ಆಗಿದ್ದು ಗೊತ್ತಿಲ್ಲ ಸರ್. ಅದು ಭಾಳ ಆಗೈತೆ. ತುಂಬಾ ಆಗೈತೆ. ಕೊಂಡೂರು ಕಣ ಕಂಟಿನ್ಯೂ 3 ವರ್ಷ ಅದೇ ಹೊಡೆದ. ಕಂಟಿನ್ಯೂ ಫಸ್ಟ್ ಪ್ಲೇಸ್ ಅದೇ. ಫಸ್ಟ್ ಪ್ಲೇಸ್. ಓ
ಫಸ್ಟ್ 2 ಲಕ್ಷ ಆಮೇಲೆ 2 ಬುಲೆಟ್ ಅಚಾನಕ್ 4ನೇ ವರ್ಷದಲ್ಲಿ ಹಿಡ್ಕಂದ್ರ ಅವ್ರೆ. ಅಂದ್ರೆ ಬುಲೆಟ್ ಎಲ್ಲ ಕೊಡ್ತಾರ ಗೆದ್ರೆ? ಕೊಡ್ತಾರೆ. ಬುಲೆಟ್ ಕ್ಯಾಶ್ ಪ್ರೈಸ್ ಎಲ್ಲ ಇರುತ್ತೆ. ಅಂದ್ರೆ ಕ್ಯಾಶ್ ಪ್ರೈಸ್ ಅಂದ್ರೆ ಎಷ್ಟು ಇಟ್ಟಿರ್ತಾರ? ಅದು ಕಣದ ಮೇಲೆ ಡಿಪೆಂಡ್. 30,000ದಿಂದ ಸ್ಟಾರ್ಟಿಂಗ್ ಎಂಟಲ್ಲಿ 30,000ದಿಂದ ಈಗ ಮೊನ್ನೆ ತಾರ್ ಕಣ ನಡೀತಾ 10 ಲಕ್ಷ ಕಾರ್ ಇಟ್ಟಿದ್ರು. ಹೌದಾ? ಈಗ ನಾವು ಈ ಕುರಿ ಉಡ್ಡಿ ಆಡಿಸ್ತೀವಲ್ವಾ, ಅಲ್ಲಿ ಹೋಗಿ ಆಡ್ಸ್ಬೇಕಂದ್ರೆ ಎಂಟ್ರೆನ್ಸ್ ಫೀಸ್ ಏನೋ ಫೀಸ್ ಕಟ್ಟುವಂತ ಇರುತ್ತೆ. ಚಾರ್ಜಸ್ ಅಂತ ಇರುತ್ತೆ 2,000 3,000. ಅಂದ್ರೆ ನಾವು ಎಂಟ್ರಿ ಫೀಸ್ ಕಟ್ಬಿಟ್ಟು ಹೋಗಿ ಉಡ್ಡಿ ಆಡಿಸ್ಬೇಕು. ಗೆದ್ರೆ ಕಾರ್ ಕಣ ಇಟ್ಟಿದ್ದಾಗ 10,000 ಎಂಟ್ರಿ ಫೀಸ್ ಇಟ್ಟಿದ್ರು. 10,000 ಇಟ್ಟಿದ್ರು. ಅಂದ್ರೆ ಗೆದ್ರೆ ಕಾರ್ ಯಾರ್ ಗೆದ್ರು? ಅದು ಕೊಡಿಯಾಳ ಹೊಸಪೇಟೆ ಅಂತ ಐತಿ. ಕೊಡಿಯಾಳ ಬರ್ಮಣ್ಣ ಇದು ಬಬ್ಲು ಕೊಡೋದು ಅವ್ರದ್ದು ಅವ್ರು ಗೆಲ್ದ. ಅವ್ರು ಅಂದ್ರೆ ಕಾರ್ ಗೆದ್ರು ಅವ್ರ ಕಾರ್ ಇವು ಹಂಗಾರೆ ಈ ಕುರಿಗಳು ಅಂದ್ರೆ ಈ ಉಡ್ಡಿ ಆಡ್ಸಕಂತ ಇರ್ತಾವಲ್ಲ, ಬೆಳೆಸಿರ್ತಿರಲ್ಲ, ಇವು ಎಷ್ಟು ಲಕ್ಷ ತನಕ ಹೋಗ್ತಾವ ಪ್ರೈಸ್ ಮಾರ್ತಿರ? ಕಾಳಿನೇ ಹೆಚ್ಚು ಕಮ್ಮಿ 10 ಲಕ್ಷ ಕೇಳಿದ್ರು ಅವಾಗ. 10 ಲಕ್ಷಕ್ಕೆ ಬೆಳ್ಳುಳ್ಳಿ ಕಾಳಿನ 10 ಲಕ್ಷ ಕೇಳಿದ್ರು. ಸ್ನೇಹಿತರೆ ಆಗ್ಲೇ ಏನ್ ಹೇಳದ್ನಲ್ಲ, ಸ್ಮಾರಕ ಕಟ್ಸಿದ್ದಾರೆ ಅಂತೇಳಿ ಆ ಬೆಳ್ಳುಳ್ಳಿ ಕಾಳಿನ 10 ಲಕ್ಷ ರೂಪಾಯಿ ಕೇಳಿದ್ರಂತೆ ನೋಡಿ. 10 ಲಕ್ಷಕ್ಕೆ. ಈಗ ನಿಮ್ಮ ಹತ್ರ ಎಷ್ಟು ಟಗರ್ಗಳದಾವ? ನಮ್ಮ ಹತ್ರ ಈ ಪ್ರೆಸೆಂಟ್ 4 ಇದಾವ. ಎಷ್ಟಿದ್ವು ನಿಮ್ಮ ಹತ್ರ? ನಮ್ಮ ಹತ್ರ ಒಂದ್ 8 ಇದ್ದು. ನಾವು ತರೋದು ಕೊಡೋದು ಮಾಡ್ತಿರ್ತೀವಿ. ಹೌದಾ? ಒಂದ್ 8 ಇದ್ದು. ಅಂದ್ರೆ ನೀವೆಲ್ಲ ಹಿಂಗ್ ತರ್ತಿರ್ತೀರಾ, ಅದನ್ನ ರೆಡಿ ಮಾಡಿ ಕೊಡ್ತಿರ್ತೀರಾ? ನೀವೆಲ್ಲ ಮರಿದಾಗ ಯಾವ ತರಲ್ಲ? ಮರಿದ ತರ್ತೀವಿ, ಮರಿದಾಗ ತರ್ತೀವಿ. ಈಗ ಯಾರ ಈಗ ಬಂದ್ ಕೇಳಿದ್ರೆ ಹೊಸೊಬ್ರಿಗೆ ಪ್ರೋತ್ಸಾಹ ಮಾಡ್ಬೇಕಲ್ಲ, ಬಂದ್ ಕೇಳಿದ್ರೆ ನಾವು ಕೊಟ್ಬಿಡ್ತೀರಾ. ಈಗ ಹಂಗಾರೆ ನಮ್ಮ ದಾವಣಗೆರೆಯಲ್ಲಿ ಈ ತರ ಇಲ್ಲಿ ನೋಡಿದ್ವಲ್ಲ, ಇದ ನಿಮ್ದೊಂದ್ ಗ್ರೂಪ್ ಅಲ್ಲೊಂದ್ ಗ್ರೂಪ್, ಆತರ ನಮ್ ದಾವಣಗೆರೆ ಎಷ್ಟು ಇರ್ಬೋದು ಅಣ್ಣ? ಬಹಳ ಇದಾವೆ. ಎಷ್ಟು ಹುಡುಕಿದ್ರು ಒಂದ್ 50 ಸಿಗ್ತಾವ? ಜಾಸ್ತಿನೇ ಸಿಗ್ತಾವ. ಮನಿಗೆ ಒಂದೊಂದ್ ಕುರಿ ಕಟ್ಟಿದಾರೆ ಈಗೆಲ್ಲ. ಅಂದ್ರೆ ಉಡ್ಡಿ ಆಡ್ಸಕ್ಕಂತಾನೆ ಕಟ್ಟಿದ್ದಾರೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಮ್ ದಾವಣಗೆರೆ ಕಡೆ ಎಷ್ಟು ಕ್ರೇಜ್ ಇದೆ ಅಂದ್ರೆ, ಇದು ಒಂಥರ ಲಕ್ಷಾಂತರ ರೂಪಾಯಿ ಕೊಟ್ಟು ಇಂಥ ಟಗರ್ಗಳನ್ನ ತಗೊಂಬಂದು ಮನೆಯಲ್ಲಿ ಸ್ವಂತ ಮಕ್ಕಳ ತರ ಸಾಕ್ತಾರೆ ಪೂರ್ತಿ. ಅಂದ್ರೆ ಇದಕ್ಕೆಲ್ಲ ನೀವು ಟ್ರೈನಿಂಗ್ ಕೊಡ್ತಿರ್ತೀವಿ. ಇದು ಫುಡ್ ಎಲ್ಲ ಹೆಂಗೆ ಅಣ್ಣ? ಬೆಳಗ್ಗೆ ರನ್ ಮಾಡ್ಸ್ಕೊಂಡ್ ಬರ್ತೀವಿ. ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ? 1.5-2 ಕಿಲೋಮೀಟರ್. ನೀವು ಓಡಲ್ಲ ಗಾಡಿನಲ್ಲಿ? ಗಾಡಿಯಲ್ಲಿ ಓಡಿಸ್ತೀವಿ. ಒಂದು 2 ಕಿಲೋಮೀಟರ್ ಅಡ್ಡಾಡಿಸಿ ಅದಾದ್ಮೇಲೆ ರೆಸ್ಟ್ ಒಂದು 10 ನಿಮಿಷ ಅರ್ಧ ಗಂಟೆ ರೆಸ್ಟ್ ಕೊಟ್ಟಾದ್ಮೇಲೆ ಅದಕ್ಕೆ ಕಾಳು ಇಟ್ಟಿರ್ತೀವಿ. ಕಾಳು ಹುಳ್ಳಿ ಕಾಳು ಗೋಧಿ 2 ಮಿಕ್ಸ್ ಮಾಡಿ ಕೊಡ್ತೀವಿ. 1 kg ಅಷ್ಟು. ಒಂದು ಕಿಂಡಿ ಹುಲ್ಲು, ಹುಲ್ಲೆಲ್ಲ ನೀವೇ ತಿನ್ನಿಸ್ತೀರಾ? ಹ್ಯಾಂಡ್ ಫೀಡಿಂಗ್ ಎಲ್ಲ ನಾವೇ ತಿನ್ನಿಸ್ತೀವಿ. ಎಲ್ಲ ಹ್ಯಾಂಡ್ ಫೀಡಿಂಗ್ ಎಲ್ಲಾ ಕುರಿಗೂ ನಾವೇ ತಿನ್ಸೋದು. ಅವೇ ತಿನ್ನಲ್ಲ? ಅವೇ ತಿಂತವೆ. ಅವು ಸಣ್ಣ ಮರಿಗೆಲ್ಲ ಅವೇ ತಿನ್ನಿಸ್ತೇವೆ, ದೊಡ್ಡ ಮರಿಗೆಲ್ಲ ನಾವೇ ತಿನ್ನಿಸ್ತೀವಿ. ನೀವೇ ತಿನ್ನಿಸ್ತೀರಾ? ಹ್ಯಾಂಡ್ ಫೀಡಿಂಗ್ ಮಾಡಿ ಫಿಟ್ಟಿಂಗ್ ಆಗ್ಬೇಕಲ್ಲ. ಈಗ ಕಣದಲ್ಲಿ ಗೆಲ್ಬೇಕಂದ್ರೆ ಮತ್ತೆ ನಾವೆಲ್ಲ ಅದನ್ನೆಲ್ಲ ಮಾಡಲೇಬೇಕು. ಒಂಥರ ಮಕ್ಕಳ ತರ ಜೋಪಾನ ಮಾಡ್ತೀರಾ. ಇದು ಹೆಸರು ಏನಂದ್ರಣ? ದುರ್ಗಾಂಬಿಕಾ ಪ್ರಸನ್ನ ಒಂಟಿ ಸಲಗ. ಇನ್ನೊಂದ್ ಕರಿ ನಾವು ಹೊಡಿತೈತಿ. ಈಗ ಹತ್ರ ಬಂದ್ರೆ ಗುದ್ದತಲ್ಲ, ಆಗ್ಲೇ ಗುದ್ದಕ್ಕೆ ಬಂದ ಬಾರಿ. ಇದು ಒಂಟಿ ಸಲಗನ? ಎಲ್ಲ ನಮ್ಮೆಲ್ಲ ಗಾಯ ಆಗೈತೆ ನೋಡಿ. ಇದು ಆಡಿ ಗಾಯ ಆಗಿರೋದು. ಇದು ಅಂದ್ರೆ ಉಡ್ಡಾಡ್ಬೇಕಾರೆ ಆಗಿರೋದು. ಇದು ಉಡ್ಡಾಡ್ಬೇಕಾಗಿರೋದು ಅಂದ್ರೆ ಗುದ್ದಿ ಇಲ್ಲಿ ಗುದ್ದಿರೋದು. ಓಕೆ ನೋಡ್ತಾ ಇರೋದು. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಉಡ್ಡಿ ಆಡಬೇಕಾರೆ ಓಪನ್ ಆಗಿರುತ್ತೆ. ಇದೆಲ್ಲ ಕಟ್ಟಾಗಿರೋದು. ಹೌದಾ? ಓಕೆ ಸ್ನೇಹಿತರೆ ನೋಡ್ತಾ ಇದ್ದೀರಾ, ಉಡ್ಡಿ ಆಡೋ ಟೈಮಲ್ಲಿ ಎಷ್ಟು ಹಾನಿ ಆಗ್ತಾವ ಅಂದ್ರೆ ಒಂಥರ ಪೂರ್ತಿ ಇಲ್ಲೆಲ್ಲ ಗಾಯ ಆಗ್ತಾವೆ. ಕೆಲವೊಂದು ಆಗ್ಲೇ ಹೇಳಿದ್ರಲ್ಲ, ಎಷ್ಟೊಂದು ಈ ಉಡ್ಡಿ ಆಡಬೇಕಾದ್ರೆ ತೀರ್ಕೊಂತ ಸ್ಪಾಟಲ್ಲೇ. ಅಂದ್ರೆ ಈಗ ಸ್ಟ್ರಾಂಗ್ ಇರುವಂತವು ಹೋಗಿ ಗುದ್ದಿದ ತಕ್ಷಣ ಹೋಗ್ಬಿಡ್ತಾವೆ ಅಲ್ಲಿ. ಅಂದ್ರೆ ಬ್ರೈನ್ ಏನಪ್ಪಾ ಅಂದ್ರೆ ಈಗ ಕೆಲವೊಂದ್ ಮರಿಗಳು ಬರ್ತಿರ್ತವೆ, ಮೈ ಮರ್ತ್ ಬರ್ತಿರ್ತವೆ. ಆಪೋಸಿಟ್ ಕುರಿಯ ಮಾಡ್ತಾವೆ. ಒಂದ್ ಸಿಂಗಲ್ ಸೈಡ್ ಹೊಡಿತಾ ಅಂದ್ರೆ ಒಳಗರ ನರ ಎಲ್ಲ ಸ್ಟಕ್ ಆಗ್ಬಿಡ್ತವೆ. ಅಂದ್ರೆ ಈಗ ಅದು ಸ್ಪೀಡ್ ಆಗಿ ಬರ್ತಿರ್ತದೆ, ಹೋಗಿ ಒಂದೇ ಗುದ್ದಿದ ತಕ್ಷಣ ಮುಗೀತು, ಉಸಿರು ಬ್ಲಾಕ್ ಆಗ್ಬಿಡ್ತವೆ. ಈಗ ಆ ಬೆಳ್ಳುಳ್ಳಿ ಕಾಳಿ ಇತ್ತಲ್ಲ, ಅವು ಆಡಬೇಕಾದ್ರೆ ಎಷ್ಟೊಂದು ಹೋಗಿದಾವ ತಿರ್ಕೊಂಡವ ಸ್ಪಾಟ್ ಅಲ್ಲಿ. ಅಂದ್ರೆ ಅದು ಫುಲ್ ಅಜಾನುಭವ ಇತ್ತಾರ ಅದು ಬಾರಿ. ಅದಕ್ಕೆ ಬಹಳ ಪ್ರಿಪರೇಷನ್ ಕೊಡೋರು. ಹೌದಾ? ಮನಿ ಮಗಕ್ಕಿಂತ ಹೆಚ್ಚಾಗಿ ಸಾಕಾರ. ನಾವು ಸಾಕ್ತಿವಿ, ಬಟ್ ಅದಕ್ಕೆ ಫ್ಯಾನ್ಸ್ ಫಾಲೋಯಿಂಗ್ ಬಹಳ. ಅದಕ್ಕೊಂಥರ ಈ ಫಿಲ್ಮ್ ಸ್ಟಾರ್ಸ್ ಇದ್ದಂಗೆ ಫ್ಯಾನ್ ಫಾಲೋಯಿಂಗ್. ಅದು ಬರೀ ಬೆಳ್ಳುಳ್ಳಿ ಕಾಳಿ ಅಂದ್ರೆ ಸಾಕು ಜನ ಸುಮ್ಮನೆ ತಟ್ಟಿ ಬಿಟ್ಟು ಅದೊಂದು ಕಣ ನೋಡೋದು. ಹೌದಾ? ಈ ಬೆಳ್ಳುಳ್ಳಿ ಕಾಳಿ ಆಡ್ತೈತಿ. ಈಗ ಕಣದಲ್ಲಿ ಬೆಳ್ಳುಳ್ಳಿ ಕಾಳಿ ಏನಿದೆಯಲ್ಲ, ಅದು ಹಿಂಗೆ ಉಡ್ಡಿ ಆಡ್ತೈತಿ ಅಂತ ಗೊತ್ತಾದ್ರೆ ಊಟ ಮಾಡ್ತಿರೋ ಓಡ್ ಬರೋರು ಅಂತ ಅನೌನ್ಸ್ ಮಾಡ್ತಾರೆ. ಬೆಳ್ಳುಳ್ಳಿ ಕಾಳಿ ಅಂತ ಅನೌನ್ಸ್ ಮಾಡೋ ಕೂಡಲೇ ಉಣ್ಣ ತಟ್ಟಿ ಬಿಟ್ಟು ನಾವೇ ಎದ್ದು ಬಂದಿದ್ದೀವಿ. ಬೇರೆ ನಾವೇ ಎದ್ದು ಬಂದಿದ್ದೀವಿ. ಅಂದ್ರೆ ಹಂಗಿರ್ತದ ಆಟ. ಫ್ಯಾನ್ಸ್ ಅದು ಡಿಸೈಡ್ ಹೊಡ್ತಾ 2 ಹೊಡ್ತಾ 3 ಹೊಡ್ತಾ ಡಿಸೈಡ್ ಹೊಡ್ತಾ. ಹೌದಾ? ಜಾಸ್ತಿ ಆಡ್ಸೋಣಂಗೆ ಇಲ್ಲ. ಅದ ಸುಮ್ಮನೆ ಹೋಗ 2 ಹೊಡ್ತಾ ಓಡಿ ಬಾ, 2 ಹೊಡ್ತಾ 3 ಹೊಡ್ತಾ ಡಿಸೈಡ್. ಅಂದ್ರೆ ಈಗ ಕಣದಲ್ಲಿ ಬಂದಿರ್ತೀವಿ, ಈಗ ನಾವೇ ನಮ್ದೊಂದು ಟಗರ್ ಈಗ ತಗೊಂಡೋಗಿರ್ತೀವಿ ನಮ್ ಟಗರ್ನ. ಈಗ ಎಷ್ಟು ಸಲ ಆಡ್ಬೇಕಣ ಅಂದ್ರೆ ಗೆದ್ದವ್ರು ಕುರಿ ಮೇಲೆ ಹೆಂಗ್ ಸೇರ್ತಾವ ಅದ್ರ ಮೇಲೆ ಡಿಪೆಂಡ್. ಈಗ 100 ಕುರಿ ಸೇರಿದ್ರೆ 6 ರೌಂಡ್ 7 ರೌಂಡ್ ಆಗುತ್ತೆ. ಅಂದ್ರೆ ಈಗ ಈ ಒಂದ್ ಕುರಿನ ಈಗ ನಾವು ಅಂದ್ರೆ ಉಡ್ಡಿ ಆಡಿಸ್ತಿದೀವಪ್ಪ ಅಂದ್ರೆ
ಈಗ ಎಷ್ಟು ಸಲ ಆಡಿಸ್ಬೇಕು, ಎಷ್ಟು ರೌಂಡ್ ಆಡಿಸ್ಬೇಕು? ಈಗ 100 ಕುರಿ ಸೇರಿದ್ರೆ 7 ರೌಂಡ್ ಅಂತ ಮಿನಿಮಮ್ ಆಗುತ್ತೆ. ಈಗ ಫಸ್ಟ್ ಪ್ಲೇಸ್ ಆಗ್ಬೇಕಂದ್ರೆ ಒಂದು 7 ಕುರಿ ಹೊಡಿಲೇಬೇಕು. ಅಂದ್ರೆ ಈಗ ಈ ನಮ್ ಕುರಿ ಇದು ಈ ಫಸ್ಟ್ ಪ್ಲೇಸ್ ಆಗುತ್ತೆ, ಈಗ ದುರ್ಗಮ್ಮ ಫಸ್ಟ್ ಪ್ಲೇಸ್ ಆಯ್ತಪ್ಪ ಅಂದ್ರೆ ಇದೊಂದು 8 ಆಟ ಆಡ್ಬೇಕಾ? 8 ಕುರಿ ಹೊಡಿಲೇಬೇಕು. 8 ಕುರಿ ಹೊಡಿಲೇಬೇಕು. 8 ಕುರಿ ಹೊಡೆದ್ಮೇಲೆ ಅದು ಫಸ್ಟ್ ಪ್ಲೇಸ್ ಆಗುತ್ತೆ. ಹಂಗೆ ಒಂಟಿ ಸಲಗ ಅಂದ್ರೆ ನಿಮ್ಮ ಹತ್ರ ಎಲ್ಲ ಒಂಟಿ ಸಲಗನೆ? ಒಂದೇ ಸಲಗ. ನಾವು ಸಪ್ರೇಟ್ ಜಾಕಿ ಹಂಗೆಲ್ಲ ಜಾಕಿ ಹಂಗಿರ್ತೀರಾ? ಇದು ಸುಮಾರು ಒಂದು 15 ಕಣ ಆಗಿದೆ. 15 ಕಣ ಆಗಿದೆ ಇದು? ಇದನ್ನ ಸಣ್ಣ ಮರಿಯಿಂದ ಸಾಕಿದ್ ನಾನು. ಇದು ಹೌದಾ? 6400 ರೂಪಾಯಿ ಕೊಡ್ತಂದಿದ್ದೆ. 6400 ರೂಪಾಯಿ ತಂದಿರೋದು. ಈಗ ಇದು ಇದೇನ ನೀವು ಫಾರ್ ಎಕ್ಸಾಂಪಲ್ ಅಲ್ಲ ಕೊಡಲ್ಲ, ಇನ್ ಕೇಸ್ ಕೊಟ್ರೆ ನೀವು ಇದು ಎಷ್ಟು ಕೊಡಲ್ಲ? ನನ್ನ ಮನೆ ಮಗ ಅಂತ ನಾ ಸಾಕಿದ್ದೆ. ಅದು ಈಗ ಹೋದ್ರೆ ಎಷ್ಟಕ್ಕೆ ಹೋಗ್ಬೋದು? ಈಗ ಹೋದ್ರೆ ಒಂದು 1 ಲಕ್ಷ. 1 ಲಕ್ಷಕ್ಕೆ ಹೋಗತ್ತಿದ್ದು. ನೀವು ತಂದಿರೋದು 6000 ರೂಪಾಯಿ. 6000 ರೂಪಾಯಿ. ನಾನು ಸಣ್ಣದಿಂದ ಸಾಕಿದ್ದೀನಿ. ಜವಳ ಮತ್ತೆ ಇವ್ ನೀವು ತರ್ತಿರಲ್ಲ, ಸೆಲೆಕ್ಟ್ ಮಾಡಿ ತರ್ತೀರಾ? ಸೆಲೆಕ್ಟ್ ಮಾಡ್ತೇವೆ. ಜಾತಿ ನೋಡ್ತೀರಾ? ಇವು ಯಾವ ಜಾತಿ ಅಣ್ಣ? ಇವು ಇದು ಅಂಡು ಜಾತಿ ಅಂತ. ಇದು ಅಂಡು ಜಾತಿ. ಅದು ಬಲ್ಲ, ಇದು ಅಂಡ. ಅದು ಬಲ್ಲ ಜಾತಿ. ಅಂದ್ರೆ ಎಷ್ಟು ಜಾತಿಗಳು ಜಾತಿ ಒಳಗೆ ಬಹಳ ಈಗ ಬೆಳ್ಳುಳ್ಳಿ ಕಾಳು ಅದೇ ಜಾತಿ? ಅದು ಪ್ಯೂರ್ ಎಳಗ್ ಮಿಕ್ಸ್ ಬರುತ್ತೆ. ಅದು ಎಳಗ್ ಮಿಕ್ಸ್. ಹಂಗೆ ಈಗ ಅಂದ್ರೆ ಇವೆಲ್ಲ ಕುರಿಗಳು ಇವ್ ಟಗರಿ ಏನದಾವೆ ಆ ಜಾತಿ ಮೇಲೆ ಹೋಗ್ತಾವ. ಜಾತಿ ಮೇಲೆ ಕೆಲವೊಂದ್ ಕುರಿ ಜಾತಿಯಾಗ ಆಡ್ತವೆ. ಜಾತಿಗೆ ಆಡ್ತಾವ. ಇದು ಹತ್ರ ಬಂದ್ರೆ ಯಾರು ಬಂದ್ರು ಹೊಡಿತತ್ತಿದ್ರು. ಸುಮ್ಮನೆ ಹತ್ರ ಬಂದ್ರೆ ಗೊತ್ತೈತಿ. ಇದು ಸಣ್ಣದಿಂದ ಸಾಕಿದ್ದೆ. ನೀವು ಹೇಳಿದ್ರಲ್ಲ ಸಣ್ಣದಿಂದ ಮರಿಯಿಂದ ಅಲ್ಲಿದೆಯಲ್ಲ ಮರಿ, ಅಷ್ಟಿಂದ ನಾನು ಅಷ್ಟು ಮರಿ ಇದ್ದಾಗಿಂದ ಸಾಕಿರ? ಅಂದ್ರೆ ಒಂದು 5 ವರ್ಷ ಆಯ್ತು. ಈಗ ಒಂದಂಗಾರೆ ಇದೊಂದು 6-7 ತಿಂಗಳು ಮರಿ ಇದ್ದಾಗ ತಂದಿರ? 6-7 ತಿಂಗಳಲ್ಲ, 2 ತಿಂಗಳು ಮರಿ ಇದ್ದಾಗ. 2 ತಿಂಗಳು ನೋಡ್ತಿದ್ರಿ? 2 ತಿಂಗಳು ಮರಿ ಇದ್ದಾಗ ತಂದಿದ್ದು. ಈಗ ಇದು ಎಷ್ಟು ವರ್ಷ ಆಯ್ತು? ಈಗ ಒಂದು 4 ರಿಂದ 5 ವರ್ಷ ಆಯ್ತು. ಒಂದು 5 ವರ್ಷ ಆಗೈತೆ ನೋಡ್ರಿ. ಇದಕ್ಕೆ 2 ತಿಂಗಳು ಮರಿಯಿಂದ ಮನೆ ಮಗನ್ ತರ ಸಾಕಿದ್ದಾರೆ. ಇದು ಹೇಳಿದ್ರು ಅವಾಗೆಲ್ಲ, ನಾಲ್ಕಲ್ಲಾಗೆಲ್ಲ ಕೇಳಿದ್ರು, ಕೊಡಲ್ಲ ಅಂತ ಹೇಳಿ. ಇದು ಎಷ್ಟು ಪ್ಲೇಸ್ ಆಗಿದೆ? ಎಷ್ಟು ಕಣ ಆಗಿದೆ? 15 ಕಣ ಆಗಿದೆ. 15 ಕಣ ಆಗಿದೆ ಸ್ನೇಹಿತರೆ. ಇದು ಐತಲ್ಲ 15 ಕಣ ಅಂದ್ರೆ 15 ಪ್ಲೇಸ್ಮೆಂಟ್ ಆಗಿದೆ. 15 ಸಲ ಗೆದ್ದಿದೆ ಇದು. ಮತ್ತೆ ಇನ್ನೆರಡು ಒಳಗಿದೆ ಅಣ್ಣ. ಇದೇ ಶೆಡ್ ಹಂಗಾರೆ. ಇಲ್ಲೇ 4 ಇಲ್ಲೇ ಕಟ್ ಹಾಕ್ತೀರಾ? ಇದು ಬಣ್ಣ ಹಚ್ತೀರಾ ನೀವು? ಇದು ಕೊಂಬಿಗೆ ಬಣ್ಣ ಹಚ್ತೀವಿ. ಕೊಂಬಿಗೆ ಮತ್ತೆ ಇದಕ್ಕೆ ಬಣ್ಣ ಹಚ್ತೀರಾ? ಬಣ್ಣ ಹಚ್ತೀರಾ? ಓಕೆ. ಇದು ಎಷ್ಟಲ್ಲಿ? 2 ಇದು ಹಂಗಾರೆ ಇದು 2 ಅಲ್ಲಿ ಇದು ಇದೆಯಲ್ಲ ಈ ತರ ಸಣ್ಣದಿರುತ್ತೆ. ಮೇನ್ ದೊಡ್ಡದು ಏನಿರ್ತೋ ಅಪ್ಪ ಹೊಡ್ತ ಅನ್ನೋದು ಹೆಂಗಿತ್ತಂದ್ರೆ ಈ ಕೈ ಬಾತ್ಕೊಂಡ್ರ ನೋಡ್ರಿ. ಇಲ್ಲಿ ನೋಡ್ರಿ, ಹೆಂಗ್ ಕೆಂಪಾಗೈತ ಹೊಡ್ತಾ ನೋಡ್ರಿ ಹೆಂಗೈತಿ. ಇದು ನೋಡ್ರಿ, ಇದು ಹತ್ರ ಹೋದ್ರೆ ಹಂಗ ನೋಡ್ರಿ. ನೋಡ್ತಾ ಇರ್ಬೋದು ಈಗ ನೀನು.